ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಿಮ್ಮ ಅಡುಗೆ ಸಖಿ ಚಾನಲ್ಗೆ ಸ್ವಾಗತ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದವರಿಗೆ ವಂದನೆಗಳು. ಇವತ್ತು ನಾನು ನಿಮಗೆ ಅವರೆಕಾಳು ಮಿಕ್ಸ್ಚರ್ ಹೇಗೆ ಮಾಡಬೇಕೆಂದು ತೋರಿಸಿಕೊಡುತ್ತೇನೆ. ಅವರೆಕಾಳು ಮಿಕ್ಸ್ಚರ್ ಮಾಡಲು ಬೇಕಾದ ಪದಾರ್ಥಗಳು: ಹಾಕಿದ ಅವರೆಕಾಳು 1 ಬೌಲ್, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಬೌಲ್ ಕೊಬ್ಬರಿ ಹೆಚ್ಚಿರುವುದು, ಅರ್ಧ ಬೌಲ್ ಕಡಲೆ ಬೀಜ, ಅರ್ಧ ಬೌಲ್ ಹುರಿಗಡಲೆ, 1/4 ಸ್ಪೂನ್ ಅರಿಶಿನ, 8 ರಿಂದ 10 ಬೆಳ್ಳುಳ್ಳಿ ಜಜ್ಜಿರುವುದು, ಕರಿಬೇವು ಸ್ವಲ್ಪ, ಅಚ್ಚ ಖಾರದ ಪುಡಿ ಸ್ವಲ್ಪ, ಕರಿಯಲು ಎಣ್ಣೆ. ಈಗ ಕಾದಿರುವ ಎಣ್ಣೆಯಲ್ಲಿ ಕೊಬ್ಬರಿಯನ್ನು ಕರಿದುಕೊಳ್ಳೋಣ. ಕೊಬ್ಬರಿಯನ್ನು ಕರಿದಾದ ಮೇಲೆ 1 ಬೌಲ್ಗೆ ಹಾಕಿಕೊಳ್ಳಬೇಕು. ನಂತರ ಹುರಿಗಡಲೆಯನ್ನು ಹಾಕಿ ಕರಿದುಕೊಳ್ಳೋಣ. ಈ ರೀತಿ ಕರಿದಿರುವ ಹುರಿಗಡಲೆಯನ್ನು ಬೌಲ್ಗೆ ಹಾಕಿಕೊಳ್ಳೋಣ. ಕಡಲೆ ಬೀಜವನ್ನು ಕರಿದುಕೊಳ್ಳೋಣ. ಕರಿದಿರುವ ಕಡಲೆ ಬೀಜವನ್ನು ಬೌಲ್ಗೆ ಹಾಕಿಕೊಳ್ಳೋಣ. ಜಜ್ಜಿರುವ ಬೆಳ್ಳುಳ್ಳಿಯನ್ನು ಕರಿದುಕೊಳ್ಳೋಣ. ಬೆಳ್ಳುಳ್ಳಿಯನ್ನು ಬೌಲ್ಗೆ ಹಾಕಿಕೊಳ್ಳೋಣ. ಕರಿಬೇವನ್ನು ಕರಿದು ಬೌಲ್ಗೆ ಹಾಕಿಕೊಳ್ಳೋಣ. ಇದಕ್ಕಿದ ಅವರೆಕಾಳುಗಳನ್ನು ಸ್ವಲ್ಪ ಸ್ವಲ್ಪವೇ ಹಾಕಿಕೊಂಡು ಈ ರೀತಿ ಕರಿದುಕೊಳ್ಳಬೇಕು. ಕರಿದಿರುವ ಇದಕ್ಕಿದ ಅವರೆಕಾಳನ್ನು ಬೌಲ್ಗೆ ಹಾಕಿಕೊಳ್ಳೋಣ. ಎಲ್ಲ ಅವರೆಕಾಳುಗಳನ್ನು ಕರಿದುಕೊಂಡ ಮೇಲೆ ಇದಕ್ಕೆ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕಿಕೊಳ್ಳೋಣ. ಅಚ್ಚ ಖಾರದ ಪುಡಿಯನ್ನು ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಈಗ ಅವರೆಕಾಳು ಮಿಕ್ಸ್ಚರ್ ಸವಿಯಲು ಸಿದ್ಧ. ಇದನ್ನು ಮನೆಯಲ್ಲಿ ಮಾಡಿ ಸವಿಯಿರಿ. ಇಷ್ಟವಾದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.